SK Super TMT, the long life TMT. ಸೊ ಶರ್ಮಿಳಾ ಅವರು ಇವತ್ತು ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿದ್ರು. ಕರ್ನಾಟಕದಿಂದ ರಾಜ್ಯಸಭೆಗೆ ವೈಎಸ್ಆರ್ ಪುತ್ರಿ ಈಗ ಎಂಟ್ರಿ ಕೊಡ್ತಾರಾ ಅಂತ. ವೈಎಸ್ಆರ್ ಪುತ್ರಿ ಶರ್ಮಿಳಾ ರೆಡ್ಡಿಗೆ ಕಾಂಗ್ರೆಸ್ ಮಣೆ ಹಾಕುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಆಂಧ್ರ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷೆ ಆಗಿರುವ ಜಗನ್ ಸಹೋದರಿ. 3 ಸ್ಥಾನಗಳ ಪೈಕಿ ಒಂದು ಖರ್ಗೆ ಅವರಿಗೆ ಮೀಸಲಿದೆ, ಇನ್ನೊಂದು ಸಿದ್ದರಾಮಯ್ಯನವ್ರಿಗೆ ಹೇಳಿದ್ರು. ಸಿದ್ದರಾಮಯ್ಯನವರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ನಾನು ಹೋಗೋದಿಲ್ಲ ಅಂತ ಹೇಳಿ, ನನಗಿಷ್ಟ ಇಲ್ಲ ಅಂತ ಹೇಳಿ. ಸೊ ಹಾಗಾಗಿ ಒಂದು ಸ್ಥಾನಕ್ಕೆ ಈಗ ಶರ್ಮಿಳಾ ರೆಡ್ಡಿಗೆ ಅವಕಾಶ ಸಾಧ್ಯತೆ ಇದೆ ಅಂತಿದ್ದಾರೆ ವೈಎಸ್ಆರ್ ಪುತ್ರಿಗೆ, 3ನೇ ಸ್ಥಾನ. ಸೊ ಹಾಗಾಗಿ ಸಿದ್ದರಾಮಯ್ಯನವ್ರು ಬೇಡ ಅಂದರೆ ಆ ಸ್ಥಾನ ಯಾರಿಗೆ? ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಇನ್ನೊಂದು ಕಡೆಗೆ ಈಗ ವೈಎಸ್ಆರ್ ಪುತ್ರಿ ಶರ್ಮಿಳಾ ಅವರಿಗೆ, ಇನ್ನೊಂದು ಸ್ಥಾನ ಸಿದ್ದರಾಮಯ್ಯವ್ರಿಗೆ ಅಂತಿದ್ರು. ಸಿದ್ದರಾಮಯ್ಯನವರು ಇಲ್ಲ ಅಂತಿದ್ದಾರೆ. ಹಾಗಿದ್ದಾಗ 3ನೇ ಸ್ಥಾನಕ್ಕೆ ಯಾರು ಅನ್ನುವಂತಹ ಪ್ರಶ್ನೆ ಇದೆ. ಈಗ ಸದ್ಯಕ್ಕೆ ರಾಜ್ಯಸಭೆಯ ಚುನಾವಣೆಗೆ ಎಲ್ಲ ರೀತಿಯಾದಂಥ ತಯಾರಿ ನಡೀತಾ ಇದ್ದಾವೆ. ಆ ಕಡೆಗೆ ರಾಹುಲ್ ಗಾಂಧಿ ಅವರನ್ನು ಕೂಡ ವೈಎಸ್ಆರ್ ಪುತ್ರಿ ಶರ್ಮಿಳಾ ರೆಡ್ಡಿ ಅವರು ಕೂಡ ಹೋಗಿ ಭೇಟಿಯಾಗಿ ಬಂದಿದ್ದಾರೆ. ಮುಂದೆ ಆಗುವಂಥದ್ದು ಏನು ಅನ್ನೋದನ್ನು ನೋಡಬೇಕು. ನನ್ನ ಸಹೋದ್ಯೋಗಿ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಈಗ ಈ 3 ಸ್ಥಾನಗಳಲ್ಲಿ ಒಂದಂತೂ ಖರ್ಗೆ ಅವ್ರಿಗೆ ಫಿಕ್ಸ್ ಇದೆ, ಒಂದು ಶರ್ಮಿಳಾ ಅವರಿಗೆ ಕೊಡಬಹುದು ಅನ್ನುವಂಥ ಲೆಕ್ಕಾಚಾರಗಳು ಕೇಳಿ ಬರ್ತಾ ಇದೆ. ಹಾಗಿದ್ದಾಗ ಸಿದ್ದರಾಮಯ್ಯನವರಿಗೆ ಹೇಳಿದರು, ಬಟ್ ಸಿದ್ದರಾಮಯ್ಯನವರು ನಾನು ಹೋಗೋದಿಲ್ಲ ರಾಷ್ಟ್ರ ರಾಜಕಾರಣಕ್ಕೆ ಅಂತಿದ್ದಾರೆ. ಹಾಗಿದ್ದಾಗ ಇನ್ನೊಂದು ಸ್ಥಾನ ಯಾರಿಗೆ ಅನ್ನುವಂಥ ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ. ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು 3-4 ಆಯ್ಕೆಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅಂದರೆ ಕೇವಲ 3 ಹೆಸರಿಲ್ಲ, 5 ಹೆಸರು ಕೂಡ ಈಗ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಎಲ್ಲೋ ಒಂದು ಕಡೆ DCM ಸ್ಥಾನದ ಆಧಾರದ ಮೇಲೆ, ಅಂದರೆ DCM ಸ್ಥಾನ 2ಕ್ಕೆ ಸೀಮಿತಗೊಳಿಸಿ ಅಲ್ಲಿ ಎಲ್ಲೋ ಒಂದು ಕಡೆ ದಲಿತ ಸಮುದಾಯ ಮತ್ತು ಲಿಂಗಾಯತ ಸಮುದಾಯಕ್ಕೆ ಏನಾದರೂ ಶಿಫ್ಟ್ ಮಾಡೋದಾದರೆ ಖಂಡಿತವಾಗಿ ಕೂಡ ರಾಜ್ಯಸಭೆಗೆ ಆ ಒಂದು ಮುಸ್ಲಿಂ ಸಮುದಾಯದಕ್ಕೆ ಕೊಡಬೇಕು ಅನ್ನೋ ನಿರ್ಧಾರಕ್ಕೆ ಬರ್ಬೋದು. ಹಾಗಾಗಿ ಈಗ ರಾಜ್ಯಸಭೆಗೆ ಪ್ರಮುಖವಾಗಿ ಕೇಳಿ ಬರ್ತಾ ಇರ್ತಕ್ಕಂಥ ಹೆಸರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಪುನರಾಯ್ಕೆ ಆಗ್ತಾರೆ. ಒಂದು ಹೊರ ರಾಜ್ಯದಿಂದ ಒಂದು ಕ್ಯಾಂಡಿಡೇಟ್ನ ತರಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ಚಿಂತನೆ ಮಾಡಿದೆ. ಹಾಗಾಗಿ ಶರ್ಮಿಳಾ ಅವರೇನಾದರೂ ಆಗ್ಬೋದೇನೋ, ಯಾಕೆಂದರೆ ಈಗಾಗಲೇ ಆ ರೀತಿಯ ಪ್ರಯತ್ನಗಳು ಸರ್ಕಸ್ ಕೂಡ ನಡೀತಾ ಇದೆ. ಹಾಗಾಗಿ ವೈಎಸ್ಆರ್ ಪುತ್ರಿ ಶರ್ಮಿಳಾ ಅವರು ಆಗ್ಬೋದೇನೋ ಅಂತ. ಆದರೆ 3ನೇ ಸ್ಥಾನಕ್ಕೆ ಪ್ರಮುಖವಾಗಿ ಈ ಸಿದ್ದರಾಮಯ್ಯ ಅವರಿಗೆ ಈಗ ಆಲ್ರೆಡಿ ಕಾಂಗ್ರೆಸ್ನ ಹೈಕಮಾಂಡ್ ಹೇಳಿದೆ. ಆದರೆ ಮತ್ತೊಮ್ಮೆ ಇವತ್ತು ರಾಹುಲ್ ಗಾಂಧಿ ಅವರು ಹೇಳಿದಂಥ ಸಂದರ್ಭದಲ್ಲಿ ಅವರು ಇನ್ನೊಂದು 2-3 ದಿನ ಟೈಮ್ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಅವರ ಮನಸ್ಸನ್ನು ಮತ್ತೆ ಏನಾದ್ರು ಪುನರ್ ಪರಿಶೀಲನೆ ಮಾಡ್ಬೋದಾ ಅಥವಾ ಅದಕ್ಕೆ ಒಪ್ಪೋದಾ ಅನ್ನೋದು ಕೂಡ ಒಂದು ಆಪ್ಷನ್ನು. ಆ ಕಾರಣಗಳಿಗೋಸ್ಕರವಾಗಿ ಜೂನ್ 5ನೇ ತಾರೀಕು ತನಕವೂ ಕೂಡ ಆ ಆಪ್ಷನ್ ಓಪನ್ ಇರುತ್ತೆ. ಈ ಮಧ್ಯೆ ಎಲ್ಲ ಒಂದು ಕಡೆ KJ ಜಾರ್ಜ್ ರವರು ಸಾಕು ರಾಜ್ಯ ರಾಜಕಾರಣ ಅನ್ನೋ ನಿಟ್ಟಿನಲ್ಲೂ ಕೂಡ ಅವರು ರಾಜ್ಯಸಭೆಗೆ ಹೋಗುವಂಥ ಒಂದು ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಇನ್ನೂ ಕೂಡ ಅದು ಫೈನಲ್ ಆಗಿಲ್ಲ. ಯಾಕೆಂದರೆ ಅವರ ಪುತ್ರ KJ ಜಾರ್ಜ್ ಅವರ ಪುತ್ರ ರಾಣಾ ಜಾರ್ಜ್ ಅವರಿಗೆ ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರವನ್ನು ಬಿಟ್ಟುಕೊಟ್ಟು ಮಗನ್ನ ಇನ್ನು ಮುಂದೆ ಕಂಟಿನ್ಯೂ ಮಾಡ್ಕೊಂಡು ನೀನು ಹೋಗಪ್ಪ ಅಂತೇಳಿ ತಾವು ರಾಜ್ಯಸಭೆಗೆ ಹೋಗೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ಒಂದು ಪ್ರಸ್ತಾಪವು ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಮುಂದಿದೆ. ಜೊತೆಗೆ ಮನ್ಸೂರ್ ಅಲಿ ಖಾನ್, ರೆಹಮಾನ್ ಖಾನ್ ಅವ್ರ ಮಗ, ಯಾಕೆಂದರೆ ಈಗಾಗಲೇ ಅವರು ಕೂಡ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಇದಕ್ಕೆ ಸ್ಪರ್ಧೆ ಮಾಡಿದರು. ಈ ಹಿಂದೆ ಕೂಡ ರಾಜ್ಯಸಭೆಗೂ ಕೂಡ ಸ್ಪರ್ಧೆ ಮಾಡಿದರು, ಆದರೆ ಅದು ಗೆಲ್ಲೋಕೆ ಆಗಲಿಲ್ಲ. ಹಾಗಾಗಿ ಈಗ ಮತ್ತೆ ಅಲ್ಲಿ ಎಲ್ಲೋ ಒಂದು ಕಡೆ ಅವಕಾಶವನ್ನು ಮಾಡಿಕೊಡಬೇಕು ರೆಹಮಾನ್ ಖಾನ್ ಅವ್ರ ಪುತ್ರ ಮನ್ಸೂರ್ ಅಲಿ ಖಾನ್ಗೆ ಅನ್ನೋದು ಕೂಡ ಇದೆ. ಹಾಗಾಗಿ ಈ ಹೆಸರುಗಳು ಈಗ ಸದ್ಯದ ಮಟ್ಟಿಗೆ 5 ಹೆಸರುಗಳು ಕೂಡ ಓಡಾಡ್ತಾ ಇರ್ತಕ್ಕಂಥದ್ದು. ಒಂದು ಪಕ್ಕ ಆಗಿರ್ತಕ್ಕಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು. ಶರ್ಮಿಳಾ ಅವರು ಬರ್ತಾರೋ ಅಥವಾ ಇಲ್ಲಿರ್ತಕ್ಕಂಥವ್ರಿಗೆ ಇಬ್ಬರಿಗೆ ಅಕಾಮಿಡೇಟ್ ಮಾಡ್ತಾರೋ ಏನು ಅನ್ನೋದು ಕೂಡ ಕಾದು ನೋಡಬೇಕು ಅರುಣ್. ಓಕೆ, ಹಾಗೆ ಸಂಪರ್ಕದಲ್ಲಿರಿ ರವೀಶ್, ವಾಪಸ್ ಬರ್ತೀನಿ. ಸೊ ಈಗ ಯಾರಿಗೆ ಏನು ಅನ್ನುವಂಥ ಲೆಕ್ಕಾಚಾರ ಇದೆ. ಕ್ಯಾಬಿನೆಟ್ನಲ್ಲಿ DK ಶಿವಕುಮಾರ್ ಜೊತೆಗೆ ಜಾರ್ಜ್ ಅವರು ಇರ್ತಾರಾ ಅಥವಾ ರಾಜ್ಯಸಭೆಗೆ ಹೋಗ್ತಾರಾ? ಕಾರಣ ಸೀನಿಯರು. DK ಶಿವಕುಮಾರ್ ಕೆಳಗಡೆಗೆ ಅವ್ರು ಮಂತ್ರಿ ಆಗಿರೋಕ್ಕೆ ಬಯಸ್ತಾರಾ?